ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಮೈಸೂರು ನಂಜನಗೂಡು ರಾಜ್ಯದ ಎಲ್ಲಾ ಶಾಲೆಗಳಲ್ಲಿ ನಡೆಯುತ್ತಿರುವ ಭಾರತೀಯ ಭಾಷಾ ಬೇಸಿಗೆ ಶಿಬಿರದ ಒಂದು ವಾರದ ಕಾರ್ಯಕ್ರಮಗಳ ಪ್ರಯುಕ್ತ ಮಕ್ಕಳಲ್ಲಿ ಚಟುವಟಿಕೆಗಳನ್ನು ಬೆಳೆಸುವ ಉದ್ದೇಶದಿಂದ ಪಟ್ಟಣದ ದಳವಾಯಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ದೇಶಪ್ರೇಮಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ನೈಜ ಸಾಂಸ್ಕೃತಿಕ ನಾಟಕವನ್ನು ಶಾಲಾ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಶಾಲಾ ಆವರಣದ ಸಭಾಂಗಣದಲ್ಲಿ ಪ್ರದರ್ಶಿಸಿದರು. ಈ ನಾಟಕವು ಶಾಲೆಯ ಎಲ್ಲ ವಿದ್ಯಾರ್ಥಿಗಳಲ್ಲಿ ದೇಶಪ್ರೇಮವನ್ನು, ರಾಷ್ಟ್ರಾಭಿಮಾನವನ್ನು ಬೆಳೆಸುವ ನಾಟಕವಾಗಿ ಪ್ರದರ್ಶನವಾಯಿತು. ಎಲ್ಲ ಶಿಕ್ಷಕರಿಂದ ಪೋಷಕರಿಂದ ಮೆಚ್ಚುಗೆಯನ್ನು ಪಡೆಯಿತು. ನಾಟಕವನ್ನು ಉದ್ದೇಶಿಸಿ ಬಡ್ತಿ ಮುಖ್ಯ ಶಿಕ್ಷಕಿಯಾದ ಲೀಲಾವತಿಯವರು ಕೂಡ ಮೆಚ್ಚುಗೆ ಮಾತುಗಳಾಡಿದರು. ನಾಟಕವು ಅಚ್ಚುಕಟ್ಟಾಗಿ ಪ್ರದರ್ಶನವಾಯಿತು ಎಂದು ಕೊಂಡಾಡಿದರು. ಚಿಕ್ಕಂದಿನಿಂದಲೇ ಮಕ್ಕಳು ಕೂಡ ದೇಶಪ್ರೇಮವನ್ನು ಬೆಳೆಸಿಕೊಳ್ಳಬೇಕು ಎಂದರು. ಸಂಗೊಳ್ಳಿ ರಾಯಣ್ಣ ನಾಟಕ ಮಾರ್ಗದರ್ಶನ ಶಿಕ್ಷಕರಾಗಿ ಶಾಂತಾ ಹಾಗೂ ಮಂಜುನಾಥ್ ಪಾಲ್ಗೊಂಡಿದ್ದರು. ಈ ಕಾರ್ಯಕ್ರಮದಲ್ಲಿ ಎಲ್ಲ ಶಿಕ್ಷಕರು ಹಾಜರಿದ್ದರು. ಕ್ಷಣ ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಪಣಕ್ಕಿಟ್ಟು ನಮಗೆ ಈ ಒಂದು ಕಿತ್ತೂರನ್ನು ಉಳಿಸಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ದೇಶಕ್ಕಾಗಿ ಕೂಡ ಅನೇಕ ಮಹಾತ್ಮರು, ಅನೇಕ ಮಹಿಳೆಯರು ತಮ್ಮ ಪ್ರಾಣವನ್ನೇ ಅರ್ಪಿಸಿ ನಾವೆಲ್ಲರೂ ಇಷ್ಟು ಸುಖವಾಗಿ ಸಂತೋಷದಿಂದ ಇಲ್ಲಿ ವಾಸಿಸ್ತಾ ಇದ್ದೀವಿ ಅನ್ನೋದಕ್ಕೆ ಅವರೆಲ್ಲರೂ ಕಾರಣ. ಅಂಥ ಮಹಾತ್ಮರನ್ನು ನಾವು ನೆನೆಸ್ಕೊಳ್ಳೋದು ಕೂಡ ನಮ್ಮ ಕರ್ತವ್ಯ. ಈ ಒಂದು ನಾಟಕ ರೂಪಕ ಮತ್ತು ನಾಟಕದ ರೂಪದಲ್ಲಿ ಇವತ್ತು ನಿಮಗೆ ಈ ಒಂದು ಭಾಷಾ ಚಟುವಟಿಕೆಯ ಒಂದು ತುಣುಕನ್ನು ಶ್ರೀಮತಿ ಶಾಂತಾ ಮೇಡಮ್ಮು ತುಂಬ ಚೆನ್ನಾಗಿ ಅದನ್ನು ಅಭಿನಯ ಮಾಡ್ಕೊಳ್ಳೋದಕ್ಕೆ 3-4 ದಿನದಿಂದ ಶ್ರಮವಹಿಸಿ ಅದಕ್ಕೆ ಬೇಕಾದಂತಹ ಮೆಟೀರಿಯಲ್ಸ್ಗಳನ್ನು ಬಹಳ ಚೆನ್ನಾಗಿ ಮಾಡಿಕೊಂಡು ಇವತ್ತು ಪ್ರಸ್ತುತಪಡಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ, ಶಾಲೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಮತ್ತು ಅದಕ್ಕೆ ಸಹಕರಿಸಿದ ಶಿಕ್ಷಕರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಇದೇ ರೀತಿ ತುಂಬ ಚೆನ್ನಾಗಿ ನಮ್ಮ ಶಾಲೆಯಿಂದ ಭಾರತೀಯ